ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕ ಶರಣು ಸಲಗಾರ್ ವಿರುದ್ಧ ಶಿವಲಿಂಗೇಗೌಡ ಹರಿಹಾಯ್ದಿದ್ದಾರೆ. ನಿನಗೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ? ಒಳ್ಳೆಯ ಕೋತಿ ತರ ಆಡ್ತೀಯಾ? ನಿನ್ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕ. ಇದೇನು ಅಸೆಂಬ್ಲಿನ ಡಾನ್ಸ್ ಮಾಡಕ್ ಬಂದಿದ್ದೀರಾ? ನಾವು ಧರಣಿ ಮಾಡಿದ್ದೇವೆ, ಆದ್ರೆ ಈ ರೀತಿ ಕೋತಿ ಬಿಟ್ಕೊಂಡು ಮಾಡಿಲ್ಲ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಮ ಅಪ್ಪ ಕೈ ಕೊಟ್ಟದೆ, ಇನ್ಯಾರಿಗೂ ಕೊಟ್ಟಿರಲಿಲ್ಲ. ನೀನೇ ಅವನು ನನ್ನ ವಿಚಾರ ಕೇಳಕ್ಕೆ ನಿನಗೆ ಮಾನ ಮರ್ಯಾದೆ ಐತಾ? ನಿನಗೆ ಮಾನ ಮರ್ಯಾದೆ ಐತ? ನಿಂಗೆ ಮಾನ ಮರ್ಯಾದೆ ಇದ್ರೆ ನೀವು ಇವೆಲ್ಲ ಕೂಗಕ್ಕಲ್ಲ. ನಿಂದೇನು ಕೂಗ್ತಾ ಇದೆಯಾ ಅದು ಕೂಗು. ಮಾನ ಮರ್ಯಾದೆ ಇದೆಯಾ ನಿಂಗೆ? ಆಗಲೇ ಹೇಳಿದ್ದೀನಿ ನಾನು. ನಿನ್ ಯೋಗ್ಯತೆಗೋಷ್ಟು ಬೆಂಕಿ ಹಾಕ. RSS ನಿಮ್ ಯೋಗ್ಯತೆಗೋಷ್ಟು ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆ ಎಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ರ ಇಲ್ಲಿ? ಅಸೆಂಬ್ಲಿ ಮಾಡ್ಕೊಂಡಿದ್ರ, ಡ್ಯಾನ್ಸ್ ಮಾಡ್ಕೊಂಡಿದ್ದೀರಾ ನೀವು? ನಿಮಗೆ ಮಾನ ಮರ್ಯಾದೆ. ಇನ್ನು ಸದನದಲ್ಲಿ ಮಾತನಾಡಿದ ಬಗ್ಗೆ ಶಾಸಕ ಶಿವಲಿಂಗೇಗೌಡ ಪ್ರತಿಕ್ರಿಯೆ ನೀಡಿದ್ದು, ಬಾವಿಯಲ್ಲಿದ್ದ ಎಲ್ಲ ಸದಸ್ಯರು ನನ್ನ ತಾಳ್ಮೆ ಕೆಡಿಸಿದ್ರು. ನನಗೆ ಅವಕಾಶ ಕೊಟ್ಟಾಗ ಗೌರವಯುತವಾಗಿ ವಿಚಾರ ಮಂಡನೆ ಮಾಡಬೇಕು. ಪ್ರತಿಭಟನೆ ಮಾಡೋದು ಅವರ ಹಕ್ಕು, ಆದರೆ ವೈಯಕ್ತಿಕ ನಿಂದನೆ ಮಾಡಬಾರ್ದು. ಅವರು ನನ್ನನ್ನ ಕೊಪ್ರಿ ಕಳ್ಳ, ಅದ್ರ ಕಳ್ಳ, ಇದ್ರ ಕಳ್ಳ, ಪಕ್ಷಾಂತರ ಮಾಡಿದವನು ಅಂತ ಕರೆದ್ರು. ಅದರಿಂದ ನಾನು ಮಾತನಾಡದೆ ಅಷ್ಟೇ ಅಂತ ಹೇಳಿದ್ದಾರೆ. ತಾಳ್ಮೆ ಕಳ್ಕೊಳ್ಳಿಲ್ಲ, ತಾಳ್ಮೆಗಿಡಿಸಿದ್ರು. ಆ ಪಕ್ಷದ ಬಾವಿನಲ್ಲಿದ್ದಂಥ ಎಲ್ಲ ಸದಸ್ಯರುಗಳು ಕೂಡ ನನಗೆ ಅವಕಾಶ ಕೊಟ್ಟಾಗ ನಾನು ಗೌರವಯುತವಾಗಿ ವಿಚಾರನ ಮಂಡನೆ ಮಾಡಬೇಕು. ಅವರು ಬೆಳಗ್ಗೆಯಿಂದಲೂ ಕೂಗ್ತಾಯಿದ್ರು, ಕೂಗ್ಕೊಳ್ಳಿ, ಅದು ಅವರ ಹಕ್ಕು. ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು. ಆದರೆ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವ್ಯಕ್ತಿ ನಿಂದನೆಯನ್ನು ಮಾಡಬೇಕು. ಅವ್ರು ಏನಂತ ಕೂಗಿದ್ರು? ನನ್ನ ಕೊಪ್ರಿ ಕಳ್ಳ, ಅದ್ರ ಕಳ್ಳ, ಇದ್ರ ಕಳ್ಳ, ಪಕ್ಷಾಂತರ ಮಾಡಿದನು. ಯಾರು ಈ ದೇಶದಲ್ಲಿ ಪಕ್ಷಾಂತರ ಮಾಡಿದ್ರು? ಅಲ್ಲೇ ಅದು ನನ್ನ ವಿಚಾರ ಯಾಕೆ ಬರ್ಬೇಕಾದ್ರೆ? ಅದರಿಂದ ನಾನು ಮಾತಾಡಿದೆ. ತಾಳ್ಮೆ. ಇನ್ನು ಭೋಜನ ವಿರಾಮದ ಬಳಿಕವೂ ವಿಧಾನಸಭೆಯಲ್ಲಿ ಶಾಸಕ ಶಿವಲಿಂಗೇಗೌಡ ಆಡಿದ ಮಾತುಗಳಿಗೆ ಬಿಜೆಪಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಸದಸ್ಯರಿಗೆ ಇವರ ಮೇಲೆ ಆರೋಪ ಪ್ರತ್ಯಾರೋಪ ಬೇಡ ಅಂತ ಸ್ಪೀಕರ್ ಹೇಳಿದರು. ಈ ವೇಳೆ ನೀವೇ ದಾರಿ ತಪ್ತಾ ಇದ್ದೀರಿ ಅಂತ ಅಶೋಕ್ ಕಿಡಿಕಾರಿದರು. ನೀವು ಸುಮ್ಮನೆ ಇದಕ್ಕೆ ಟ್ಯಾಪೆ ಹಚ್ಚುತ್ತಾ ಇದ್ದೀರಿ ಅಷ್ಟೇ ಅಂತ ಸ್ಪೀಕರ್ಗೆ ಅಶೋಕ್ ಹೇಳಿದರು. ಶಿವಲಿಂಗೇಗೌಡ ಆಡಿದ್ದು ತಪ್ಪು, ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ಶಾಸಕರು ಆಗ್ರಹಿಸಿದ್ದಾರೆ. ಕಳ್ಳ ಕಾಯಿ ಕಳ್ಳ ಅಂದ್ರೆ ಯಾರು ಸುಮ್ಮನೆ ಇರ್ತಾರೆ? ನಾನು ಕ್ಷಮೆ ಕೇಳೋದೇ ಇಲ್ಲ ಅಂತ ಶಾಸಕ ಶಿವಲಿಂಗೇಗೌಡ ಹೇಳಿದ್ದಾರೆ. ಈ ವೇಳೆ ಶಿವಲಿಂಗೇಗೌಡ ವಿರುದ್ಧ ಬಿಜೆಪಿ ಶಾಸಕರಾದ ವೇದವ್ಯಾಸ್ ಕಾಮತ್, SR ವಿಶ್ವನಾಥ್, ಅಶೋಕ್ ಮುಗಿಬಿದ್ರು. ಅವು ಪದಗಳು ಮಾತಾಡುವಾಗ, ಆ ಬರದಲ್ಲಿ ಮಾತಾಡುವಾಗ ಆಗಿರ್ಬೋದು. ಅವರು ಮೊದಲು ಪ್ರಚೋದನೆ ಮಾಡಿದ್ದಾರೆ. ಅವರು ಪ್ರತಿಭಟನೆ ಮಾಡ್ತಾ ಇರೋದು ಯಾರ ಮೇಲೆ? ಇವ್ರ ಮೇಲೆ. ಮೊದಲು ಕೂಗಿರೋ, ಮೊದಲು ಕೂಗಿರೋ, ಮೊದಲು ಕೂಗಿರೇನು? ಇದನ್ನ ಅಲ್ಲಲ್ಲ, ನಾನು ಯಾಕೆ ಸಮರ್ಥನೆ ಇದೆ? ಪ್ರಪಂಚ ಸಮರ್ಥನೆ ಮಾಡ್ಕೊಳಕ್ಕೆ ಸಮರ್ಥನೆ ಏನ್ ಮಾಡ್ಕೊಳಕ್ ಹೋಗ್ತಾ ಇಲ್ಲ. ಮೊದ್ಲು ಕೂಗಿರೋ ಕಳ್ಳ ಇವರು ದರೋಡೆಕೋರ ತಿಮ್ಮಾಪುರ್ಗೆ ಸಹಾಯ ಮಾಡುತ್ತಿರುವ ಶಾಸಕರಿಗೆ ಕೂಗಿರು. ಆಮೇಲೆ ನಾನು ಇದೆಲ್ಲ ಮಾಮೂಲಿ, ನಾನು ಯಾವಾಗ ಎದ್ದು ಮಾತಾಡಿದಾಗ ಅಂದಿರ್ತಾರೆ ಅಂತ ಸುಮ್ಮನದೆ. ಕೊನೆಗೆ ನಾನು ಯಾವಾಗ ಮಾತಾಡಕ್ಕೆ ಎದ್ದೆ ಅದುವರೆಗೂ ನನ್ನ ವಿಚಾರ ಏನು ಮಾತಾಡಿಲ್ಲ. ಎದ್ದ ತಕ್ಷಣ 15-20 ನಿಮಿಷ ನಾನು ಮಾತು ಮುಗಿಸೋವರೆಗೂ 1 ನಿಮಿಷ ಮುಗಿಸಿರೋ ನೀವೇ ಪ್ರತ್ಯಕ್ಷದರ್ಶಿಗಳು. ಹೇಳಿ, ಆತ್ಮಸಾಕ್ಷಿಯಾಗಿ ಹೇಳಿ. 10-20 ನಿಮಿಷ ನಾನು ಮಾತಾಡಿರ್ಬೋದು. ಅಷ್ಟೊತ್ತಿನವರೆಗೂ ಏನಾರ ನನ್ನನ್ನ ಮಾತಾಡಕ್ ಬಿಟ್ರ? ಅಧ್ಯಕ್ಷರೇ ಅವು. ವಿಧಾನಸಭೆಯಲ್ಲಿ ವಿವಿಜಿ ರಾಮ್ಜಿ ಕುರಿತು ಚರ್ಚೆ ನಡೆಯಿತು. ಶಾಸಕ ಬಸವರಾಜ ರಾಯರೆಡ್ಡಿ ಮಾತನಾಡಿ ಬಿಜೆಪಿಯವರ ವಿರುದ್ಧ ಕಿಡಿಕಾರಿತು. ಬಿಜೆಪಿಯವರು ರಾಮನ ಹೆಸರು ಹದಗೆಡಿಸುತ್ತಿದ್ದಾರೆ. ಇದೊಂದೇ ಹೆಸರು ಬದಲಾಯಿಸಲಿಲ್ಲ. ಯೋಜನಾ ಆಯೋಗಕ್ಕೆ ನೀತಿ ಆಯೋಗ, ರಾಜಭವನದ ಹೆಸರು ಬದಲಾಯಿಸಿದ್ರು. ಮನಮೋಹನ್ ಸಿಂಗ್ ಕಾಲದ ಯೋಜನೆಗಳ ಹೆಸರು ಬದಲಾಯಿಸಿದ್ದಾರೆ ಅಂತಂದ್ರು. ಇನ್ನು ಶಾಸಕ ರಿಜ್ವಾನ್ ಅರ್ಷದ್ ಕೂಡ ಇದೇ ವಿಚಾರವಾಗಿ ಮಾತನಾಡಿದರು.
ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪಿಸಿರುವ ವಿಪಕ್ಷ ಶಾಸಕರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅಬಕಾರಿ ಸಚಿವ ತಿಮ್ಮಾಪುರ್ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ರು. ಇನ್ನು ಸರ್ಕಾರದ ವಿರುದ್ಧ ಕಿಡಿಕಾರಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಸರ್ಕಾರ ಅಬಕಾರಿ ಇಲಾಖೆಯಲ್ಲಿ ಟಾರ್ಗೆಟ್ ಜಾಸ್ತಿ ಮಾಡಿದೆ. ಭ್ರಷ್ಟಾಚಾರ ಕೇವಲ ಸಚಿವರಿಗೆ ಮಾತ್ರ ಸೀಮಿತವಾಗಿಲ್ಲ, ಕಾಂಗ್ರೆಸ್ ಎಟಿಎಂ ಆಗಿ ಪರಿವರ್ತನೆಯಾಗಿದೆ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಶಾಸಕ ಚನ್ನಬಸಪ್ಪ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಹಗರಣ ಅಂತೇಳಿ ಅದರ ಅಧ್ಯಕ್ಷರು ಕೂಡ ಬಹಿರಂಗವಾಗಿ ಹೇಳಿದ್ದಾರೆ. ವಿತ್ ಆಡಿಯೋ ಟೇಪ್ ಏನು ರಿಲೀಸ್ ಆಗಿದೆ, ಅದರಲ್ಲಿ ಮಂತ್ರಿಗಳ ಹೆಸರು ಕೂಡ ಉಲ್ಲೇಖ ಆಗಿದೆ. ತಿಮ್ಮಾಪುರ್ ಅವ್ರದ್ದು, ಅವರ ಮಗನ ವಿಚಾರವೂ ಕೂಡ ಉಲ್ಲೇಖ ಆಗಿದೆ, ಮುಖ್ಯಮಂತ್ರಿಗಳ ಬಗ್ಗೆನೂ ಉಲ್ಲೇಖ ಆಗಿದೆ. ಹಿಂದೂ ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ ಉದ್ದುದ್ದ ಭಾಷಣ ಹೊಡೆದ್ರು ಮಂತ್ರಿಗಳು. ಅಬಕಾರಿ ಸಚಿವರ ರಾಜೀನಾಮೆಯನ್ನು ತೆಗೆದುಕೊಂಡು ಆಮೇಲೆ ಅದ್ರ ಬಗ್ಗೆ ತನಿಖೆ ಆಗಲಿ. ನಮ್ಮಲ್ಲೂ ಕೂಡ ಇವತ್ತು ಏನು ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಕೇಳಿದ್ದೇವೆ. ಇನ್ನೂ ಕೂಡ ಅದು ಪೆಂಡಿಂಗ್ ಇದೆ. ಇದೆಲ್ಲವನ್ನು ಕೂಡ ನಾವು ವಿರೋಧಿಸಿ ಮಾಡಬೇಕಾಗ್ತದೆ. ಇವತ್ತು ತಳಮನೆಯಲ್ಲಿ ಏನು ನಡೀತಾ ಇದೆ, ಇದಕ್ಕೆ ಸರ್ಕಾರ ಅದಕ್ಕೆ ಮನ್ನಣೆ ಕೊಡಬೇಕು. ತಕ್ಷಣ ಮಾನ್ಯ ಸಚಿವರನ್ನು ಅಮಾನತು ಮಾಡಬೇಕು, ಇದು ಸಂಪುಟದಿಂದ ಕೈ ಬಿಡಬೇಕು ಅಂತೇಳಿ ನಾನಾದರೂ ಒತ್ತಾಯ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅಬಕಾರಿ ಹಗರಣ ಆರೋಪದಲ್ಲಿ ಸಚಿವ ಆರ್ಬಿ ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ಮತ್ತು ಜೆಡಿಎಸ್ ಪಟ್ಟು ಹಿಡಿದಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಚಿವ ಆರ್ಬಿ ತಿಮ್ಮಾಪುರ್ ಭೇಟಿ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಸಿಎಂ ಏನೂ ಕೇಳೋ ಇಲ್ಲ, ನಾನು ಏನೂ ಹೇಳೂ ಇಲ್ಲ, ಈ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡಿಲ್ಲ. ಬಿಜೆಪಿ ಜೆಡಿಎಸ್ ಹೇಳಿದ ಹಾಗೆ ರಾಜೀನಾಮೆ ಕೊಟ್ಟರೆ ಸರ್ಕಾರ ಆಗತ್ತಾ? ಯಾವುದೋ ಅಧಿಕಾರಿ ಮಾತನಾಡಿದ್ರೆ, ಆ ಅಧಿಕಾರಿ ಮಾಡಿದ್ರೆ ನನಗೇನು ಸಂಬಂಧ? ಯಾರು ಮಾಡಿದ್ದಾರೋ ಅವರು ಅನುಭವಿಸ್ತಾರೆ ಅಂತ ಹೇಳಿದರು. ಇನ್ನು ಪರಿಷತ್ನಲ್ಲಿ ನ್ಯೂಸ್ 18 ವರದಿ ಪ್ರತಿಧ್ವನಿಸಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಮನ್ರೇಗಾ ಅಕ್ರಮವನ್ನ ಬಯಲಿಗೆಳೆದಿದ್ದ ನ್ಯೂಸ್ 18 ವರದಿಯನ್ನ ಬಿಜೆಪಿ ಸದಸ್ಯ ರವಿಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ಮಲ್ಹಾರ್ ಗ್ರಾಮದಲ್ಲಿ ಪುರುಷ ಕಾರ್ಮಿಕರು ಸೀರೆ ಧರಿಸಿ ಮುಖ ಮುಚ್ಚಿಕೊಂಡು ಮಹಿಳಾ ಕಾರ್ಮಿಕರಂತೆ ಪೋಸ್ ಕೊಟ್ಟಿದ್ದರು. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡಿದೆ. ಪಾರದರ್ಶಕತೆಯ ಕೊರತೆ ಮನ್ರೇಗಾದಲ್ಲಿ ಕಂಡು ಬಂದಿದೆ ಅಂತ ರವಿಕುಮಾರ್ ಸಚಿವ ಎಚ್ ಕೆ ಪಾಟೀಲ್ಗೆ ಹೇಳಿದ್ದಾರೆ. ಯಾದಗಿರಿಯ ಸೀರೆ ಹಗರಣ. ಯಾದಗಿರಿ ಜಿಲ್ಲೆಯ ಮಲ್ಹಾರ್ ಗ್ರಾಮದಲ್ಲಿ ಪುರುಷರು ಸೀರೆ ಧರಿಸಿ ಸೆರಗಿನಿಂದ ಮುಖ ಮುಚ್ಚಿಕೊಂಡು ಮಹಿಳಾ ಕಾರ್ಮಿಕರಂತೆ ಪೋಸು ನೀಡಿದ್ದ ಗ್ರಾಫಿಕ್ ಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಈ ಚಿತ್ರಗಳನ್ನು ನ್ಯೂಸ್ 18 ನಂತಹ ಸುದ್ದಿ ಸಂಸ್ಥೆಗಳು ವರದಿ ಮಾಡಿವೆ. ಕೆಲಸ ಅಂದ್ರೆ ಮಹಿಳೆಯರಿಗೆ ನಾನು ಮಹಿಳೆ ಅಂತ ಹೆಸರಿರುತ್ತೆ, ಅದಕ್ಕೆ ಏನ್ ಮಾಡೋದು, ಪುರುಷ ಸೀರೆ ಉಟ್ಕೊಂಡ್ ಬಂದಿರತಕ್ಕಂತ ಫೋಟೋಗಳು. ಸಭಾಪತಿಗಳೇ, ಆಗಿದೆ, ಇದು ಕೇಸ್ ಆಗಿದೆ, FIR ಆಗಿದೆ. NREG ಸಿನ್ಸ್ 2019 to 2024-25 ನೋಡಿ. ಆಂಧ್ರ ಪ್ರದೇಶದಲ್ಲಿ 28,82,000, ಅರುಣಾಚಲ ಪ್ರದೇಶ್ 8,875, ಅಸ್ಸಾಂ 15,71,038, ಬಿಹಾರ್ 58,70,225, ಗೋವಾ, ಗುಜರಾತ್ 1,46,141 ಎಲ್ಲ ಸ್ಟೇಟ್ಗಳದ್ದು ಇದೆ. ಯಾವ ಕಾರ್ಡ್ಗಳಲ್ಲಿ ನಕಲಿ ಜಾಬ್ ಕಾರ್ಡ್ಗಳಿದಾವೆ. ಈಗ ರಾಜಕೀಯ ಸುದ್ದಿ ನೋಡೋಣ. ಅಧ್ಯಯನ ಹೆಸರಲ್ಲಿ ವಿದೇಶಿ ಪ್ರವಾಸ ಕೈಗೊಳ್ಳಲು ಶಾಸಕರು ರೆಡಿಯಾಗಿದ್ದಾರೆ. ಫೆಬ್ರವರಿ 16ರಿಂದ ಮಾರ್ಚ್ 3ರವರೆಗೆ 25ಕ್ಕೂ ಹೆಚ್ಚು ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಪಶುಸಂಗೋಪನಾ ಇಲಾಖೆಯಿಂದ ಅಧ್ಯಯನ ಪ್ರವಾಸ ಹೆಸರಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 3 ಪಕ್ಷಗಳ ಶಾಸಕರು ತೆರಳುತ್ತಾ ಇದ್ದಾರೆ. ಮಹದೇವಪುರದಲ್ಲಿ ನಕಲಿ ಮತದಾರರು ಇದ್ದಾರೆ ಅಂತ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಈ ಆರೋಪದ ಬೆನ್ನಲ್ಲೇ ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ ಎನ್ನಲಾಗಿದೆ. SIR ಜಾರಿಗೆ ಪೂರ್ವ ಸಿದ್ಧತೆ ಶುರು ಮಾಡಲಾಗ್ತಾ ಇದೆ. 2003ರ ಮತದಾರರ ಪಟ್ಟಿಯಲ್ಲಿದ್ದವರ ವಿಳಾಸ ಹಾಗೂ ಮಾಹಿತಿ ಪರಿಶೀಲನೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಅನಧಿಕೃತ ಹಾಗೂ ಅಕ್ರಮವಾಗಿ ಗುರುತಿನ ಚೀಟಿ ಹೊಂದಿದ್ದವರನ್ನ ಪಟ್ಟಿಯಿಂದ ತೆಗೆಯುವ ನಿರ್ಧಾರ ಮಾಡಲಾಗಿದೆ.
ಇನ್ನು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಮಾತನಾಡಿ ಎಸ್ಐಆರ್ ಬಗ್ಗೆ ಎಲೆಕ್ಷನ್ ಕಮಿಷನ್ ಇಂದ ಸೂಚನೆ ಬಂದಿಲ್ಲ. ಸೂಚನೆ ಬರ್ತಿದ್ದಂತೆ ತಕ್ಷಣ ಕ್ರಮ ತೆಗೆದುಕೊಳ್ತೀವಿ. ಇಲ್ಲಿ ಒಟ್ಟು 3 ಹಂತದಲ್ಲಿ ಪರಿಷ್ಕರಣೆ ಇರುತ್ತೆ. ವೆರಿಫಿಕೇಶನ್ ಮಾಡೋಕೆ ಕ್ರಮ ತೆಗೆದುಕೊಳ್ತೀವಿ. ಸಮಗ್ರವಾಗಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಿದ್ದಾಪುರದ ಬಸವನಾಯ್ಕ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಶಾಸಕ ಸುರೇಶ್ ಕುಮಾರ್ ಮಾಡಿದ ಪೋಸ್ಟ್ ಉಲ್ಲೇಖಿಸಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಜೊತೆ ಇರೋ ಫೋಟೋ ಪೋಸ್ಟ್ ಮಾಡಿರೋ ಹರಿಪ್ರಸಾದ್, ಕಮಲಾಕರ್ ಭಟ್ ಅಂತವರನ್ನ ಬೆಳೆಸಿದ್ದೇ ಶಾಸಕ ಸುರೇಶ್ ಹಾಗೂ ವಿಜೇಂದ್ರ ಅವರಂತವರು. ಕೊಲೆಯಲ್ಲಿ ಸಂಘ ಪರಿವಾರದವರ ನಾಯಕರ ಜವಾಬ್ದಾರಿ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ನ್ಯೂಸ್ 18 ಜೊತೆ ಮಾತನಾಡಿದ ಹರಿಪ್ರಸಾದ್, ಕೆಲವರು ಸ್ವಯಂ ಘೋಷಿತ ಸಜ್ಜನರು, ಸ್ವಯಂ ಘೋಷಿತ ಸಂಪ್ರದಾಯಸ್ಥರು ಅಕ್ರಮ ಸಂಬಂಧ ಇಟ್ಕೊಂಡ ಜ್ಯೋತಿಷಿಯೊಬ್ಬ ಬಡ ಹಿಂದುಳಿದ ಯುವಕನನ್ನ ಕೊಲೆ ಮಾಡಿಸಿದ್ದಾರೆ. ಪ್ರಚೋದನೆ ಅಂತ ನಾನು ಹೇಳಲ್ಲ, ಬೆನ್ನು ತಟ್ಟಿದ್ದಾರೆ. ಹೆಣ್ಣಿನ ವಿಚಾರದಲ್ಲೇ ಕೊಲೆ ಅಂತ ಬಹಳ ಸ್ಪಷ್ಟವಾಗಿದೆ ಅಂತ ಹೇಳಿದ್ದಾರೆ.